ಚಿಕ್ಕಮಗಳೂರಿನಲ್ಲಿ ಗಾಂಜಾ ಘಾಟು ಜೋರಾಗ್ಬಿಟ್ಟಿದೆ. ಆಟೋದಲ್ಲಿ ಗಾಂಜಾ ಸಾಗಾಟ ಮಾಡುವ ವೇಳೆ ರೆಡ್ ಹ್ಯಾಂಡ್ ಆಗಿ ಇಬ್ಬರು ಖದೀಮರು ಸಿಕ್ಕಿಬಿದ್ದಿದ್ದಾರೆ. ಶಿವಮೊಗ್ಗ ಮೂಲದ ಮೊಹಮ್ಮದ್ ಪರ್ವೇಜ್ ಶ್ರೀನಿವಾಸ್ ಎಂಬುವರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಹೊಸ ವರ್ಷಕ್ಕೆ ಒಂದೇ ದಿನ ಬಾಕಿ ಇರುವಂತೆ ಸಿಕ್ಕಿರುವ ಗಾಂಜಾ ಕೆಲ ಹೋಮ್ ಸ್ಟೇ ರೆಸಾರ್ಟ್ಗಳಿಗೆ ಸಪ್ಲೈ ಮಾಡ್ತಾ ಇದ್ರು ಅನ್ನೋ ಶಂಕೆ ವ್ಯಕ್ತವಾಗಿದೆ. ಇಂದು ಕೊಡಗಿನ ಸಿದ್ದಾಪುರಕ್ಕೆ ಹುತಾತ್ಮ ಯೋಧ ದಿವಿನ್ ಪಾರ್ಥಿವ ಶರೀರ ಆಗಮಿಸಲಿದೆ. ಕಂದಕಕ್ಕೆ ಉರುಳಿ ಬಿದ್ದಿದ್ದ ಸೇನಾ ವಾಹನದಲ್ಲಿದ್ದ ಕೊಡಗಿನ ಯೋಧ ದಿವಿನ್ ಗಂಭೀರವಾಗಿ ಗಾಯಗೊಂಡಿದ್ರು. ಸೋಮವಾರಪೇಟೆ ತಾಲೂಕಿನ ಆಲೂರು ಸಿದ್ದಾಪುರ ಗ್ರಾಮದ ಸೈನಿಕ ದಿವಿನ್ಗೆ ಚಿಕಿತ್ಸೆ ನೀಡಲಾಗ್ತಾ ಇತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಯೋಧ ದಿವಿನ್ ಹುತಾತ್ಮರಾಗಿದ್ದಾರೆ. ಇಂದು ಹುಟ್ಟೂರಿಗೆ ದಿವಿನ್ ಪಾರ್ಥಿವ ಶರೀರ ಆಗಮಿಸಲಿದೆ. ಕಲಬುರಗಿ ಜಿಲ್ಲೆಯ ಸೇಡಂ ಕ್ಷೇತ್ರದ ಬಿಜೆಪಿಯ ಮಾಜಿ ಶಾಸಕ ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ ಅವರ ಸಹೋದರ ತಮ್ಮ ಬೆಂಬಲಿಗನ ಜನ್ಮದಿನ ಆಚರಣೆಯ ವೇಳೆ ಜಿಕೆ ಪಾಟೀಲ್ ಕೈಯಲ್ಲಿ ತಲ್ವಾರ್ ಹಿಡ್ಕೊಂಡು ಹುಚ್ಚಾಟ ಮೆರೆದಿದ್ದಾರೆ. ತಲ್ವಾರ್ ಪ್ರದರ್ಶನದ ವಿಡಿಯೋವನ್ನ ಟ್ವೀಟ್ ಮಾಡಿ ಸಚಿವ ಪ್ರಿಯಾಂಕ್ ಖರ್ಗೆ ಆಕ್ರೋಶ ಹೊರಹಾಕಿದ್ದಾರೆ. ಇದು ಗೂಂಡಾಗಿರಿ ಅಲ್ಲದೆ ಮತ್ತಿನ್ನೇನು ಅಂತ ಚಾಟಿ ಬೀಸಿದ್ದಾರೆ. ಕೇಂದ್ರ ಸಚಿವ ಅಮಿತ್ ಶಾ ಅವರ ಹೇಳಿಕೆ ರಾಜ್ಯದಾದ್ಯಂತ ಕೋಲಾಹಲ ಎಬ್ಬಿಸಿದೆ. ವಿಜಯಪುರದಲ್ಲಿ ನಿನ್ನೆ ಭಾರೀ ಆಕ್ರೋಶ ವ್ಯಕ್ತವಾಯಿತು. ಆದರೆ ಪ್ರತಿಭಟನೆಯಲ್ಲಿ ಭಾಗಿಯಾದ ಮನಗೂಳಿ ವಿರಕ್ತ ಮಠದ ವಿರತೀತಾನಂದ ಸ್ವಾಮೀಜಿ ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ. ಹಿಂದೂ ದೇವರುಗಳ ಬಗ್ಗೆ ನಾಲಿಗೆ ಹರಿಬಿಟ್ಟಿದ್ದಾರೆ. ನಾವು ಹಿಂದೂಗಳಲ್ಲ, ವೈದಿಕ ಧರ್ಮ ಆಚರಣೆ ನಮ್ಮದಲ್ಲ, ನಮಗೆ ಯಾರು ದೇವರಿಲ್ಲ, ದೇವರೆಲ್ಲ ನಮಗೆ ಕಸದ ಸಮಾನ ಅಂತ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಿರುದ್ಧ ಸ್ವಾಮೀಜಿ ಕಿಡಿಕಾರಿದ್ದಾರೆ. ಕೇಂದ್ರ ಗೃಹ ಸಚಿವರ ಹೇಳಿಕೆಯಿಂದ ನೋವಾಗಿದೆ. ಅಂಬೇಡ್ಕರ್ ಅನ್ನೋದು ಒಂದು ಪ್ಯಾಷನ್ ಆಗ್ಬಿಟ್ಟಿದೆ ಅಂತ ಹೇಳಿದ್ದಾರೆ. ಇನ್ನು ಆವೇಶದಲ್ಲಿ ಮಾತನಾಡುವುದಿಲ್ಲ ಅಂತ ಕೂಡ ಆಕ್ರೋಶ ಹೊರಹಾಕಿದ್ದಾರೆ. ಆಗಿರುತ್ತಾರೆ ಅವರು ಹೇರುವ ಕುತಂತ್ರದ ಒಂದು ಭಾಗ ಈ ಅಮಿತ್ ಶಾಜಿಯವರ ಮಾತ. ವೈದಿಕತೆ ಅಂತಂದ್ರೆ ಏನು ಗೊತ್ತೈತಂದ್ರೆ ಅದು ಕರ್ಮ ಸಿದ್ಧಾಂತ, ಮೌಢ್ಯತೆ, ಕಂದಾಚಾರ, ಮೂಢನಂಬಿಕೆ, ಅಜ್ಞಾನಗಳ ಕೂಪ ಐತಿ. ಅಂದ್ರೆ ಅಜ್ಞಾನಗಳ ಬಾವಿ ಐತಿ. ಇಂಥದ್ದೆಲ್ಲ ತುಂಬ್ಕೊಂಡಂತ ಒಂದು ಬೆಂಕಿ ಬಾವಿ ಐತಿ. ಅದ್ರಾಗ ನಮ್ನ ಏನ್ ಮಾಡ್ಬೇಕಂತ ಅದ್ ಮಾಡ್ಯಾರ. ಮತ್ ಹೊಳ್ಳಿ ಅದ್ರಾಗ ನಮ್ ನುಗ್ಸ್ಬೇಕಂತ ಮಾಡಿ ಯಾರು ನಮ್ಮ ಬದುಕಿಗೆ ಉಪಕಾರಿ ಆಗಿರುತ್ತಾರೆ ಅವರು ನಮಗ ದೇವರಿಗಿಂತ ಹೆಚ್ಚಿನವರು. ಆ ಕಾಲ್ಪನಿಕವಾದ ದೇವರು. ಹೊಸ ವರ್ಷಾಚರಣೆಗೆ ಹಿಂದೂ ಸಂಘಟನೆಗಳಿಂದ ವಿರೋಧ ವ್ಯಕ್ತವಾಗಿದೆ. ಬಾಗಲಕೋಟೆಯ ರಬಕವಿ ಬನಹಟ್ಟಿ ತಾಲೂಕಿನ ಮಹಾಲಿಂಗಪುರದಲ್ಲಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಚೆನ್ನಮ್ಮ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಧರಣಿ ನಡೆಸಿದರು. ನಮಗೆ ಬ್ರಿಟಿಷರ ಹೊಸ ವರ್ಷ ಬೇಡ, ನಮ್ಮ ಹೊಸ ವರ್ಷ ಯುಗಾದಿ ಅಂತ ಘೋಷಣೆ ಕೂಗಿ ವಿರೋಧ ವ್ಯಕ್ತಪಡಿಸಿದ್ದಾರೆ. ಅಂತ ಆಚಾರ್ಯಗಳು ಗಟ್ಟಿಯಾಗಬೇಕಾಗಿದ್ರೆ ದಯಮಾಡಿ ಸಾರ್ವಜನಿಕರು, ನಾಗರಿಕ ಬಂಧುಗಳು, ಹಿಂದೂ ಪರಿಷತ್ ಬಜರಂಗ ದಳ ಮಹಾಲಿಂಪುರ ಇಂದು ಅಧಿಕಾರಿಗಳ ದಬ್ಬಾಳಿಕೆಯಿಂದ ಶಿಗ್ಗಾವಿಯಲ್ಲಿ ಬಡ ಕುಟುಂಬವೊಂದು ಬೀದಿಗೆ ಬಿದ್ದಿದೆ. ಶಾಂತವ್ವ ಗಡ್ಡಿ ಎಂಬ ಮಹಿಳೆಯನ್ನ ಮನೆಯಿಂದ ಪುರಸಭೆ ಮುಖ್ಯ ಅಧಿಕಾರಿ ಮಲ್ಲೇಶ್ ಹೊರಹಾಕಿದ್ದಾರೆ ಎಂಬ ಆರೋಪ ಕೇಳಿ ಬಂದಿದೆ. ಹೀಗಾಗಿ ದಯಾಮರಣಕ್ಕೆ ಅವಕಾಶ ನೀಡುವಂತೆ ರಾಷ್ಟ್ರಪತಿಗಳಿಗೆ ಪತ್ರ ಬರೆದಿದ್ದಾರೆ. ಸರ್, ನಾವು ಅಂದರೆ ಹೆಂಗೆ ನಮ್ಗೆ ಈಚೆ ಹಾಕಿದಾರೋ ಹಾಗೆ ಈ ಮನೆನ ನಮಗೆ ಕೊಟ್ಟರೆ, ಈ ಮನೆ ಸಾಮಾನು ಒಳಗಿಡಕ್ಕೆ ಬಿಟ್ಟರೆ ನಾವು ಹೆಂಗೋ ಜೀವನ ಮಾಡ್ತೀವಿ ಸರ್. ಇಲ್ಲ ಅಂತಂದರೆ ನಾವು ಇಲ್ಲೇ ಸಾಯೋ ಅವಕಾಶ ಸಾಯ್ಬೇಕು ಅಂದ್ಕೊಂಡಿದ್ದೀವಿ ಸರ್. ಸೊ ನಾವು ಇಲ್ಲಿ ಮನೆಗೂ ಒಂದು ಪತ್ರ ಬರೆದು ಹಾಕಿರ್ತೀವಿ ಸರ್. ರಾಷ್ಟ್ರಪತಿಗಳಿಗೂ ಒಂದು ಅರ್ಜಿ ಹಾಕಿರ್ತೀವಿ ಸರ್. ಕೊಟ್ಟರೆ ಇರ್ತೀವಿ, ಇಲ್ಲ ಅಂತಂದರೆ ಇಲ್ಲೇ ಸತ್ತೋಗ್ತೀವಿ ಅನ್ನೋ ನಿರ್ಧಾರ. ಕಡಕೋಳ ಪುನರ್ವಸತಿ ಕೇಂದ್ರದಲ್ಲಿ ಅಂಬೇಡ್ಕರ್ ಪುತ್ಥಳಿ ಅನಾವರಣ ಮಾಡಲಾಯಿತು. ವಿವಿಧ ದಲಿತ ಪರ ಸಂಘಟನೆಯ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೆಯಿತು. ಈ ವೇಳೆ ಜಮಖಂಡಿ ಶಾಸಕ ಜಗದೀಶ್ ಕುಡಗಂಟಿ, ದಲಿತ ಸಂಘಟನೆ ಮುಖಂಡ ಪಿಎನ್ ಮೂರ್ತಿ, ಬಾಗಲಕೋಟೆ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ವೀಣಾ ಕಾಶಪ್ಪನವರು ಕೂಡ ಭಾಗಿಯಾಗಿದ್ದರು.
ಪ್ರೀತಿಯ ಸಂಕೇತವಾಗಿ ಸಸಿಗೆ ನೀರೆರೆಯುವ ಮೂಲಕ ಎಟಿಎಂ ಮಷಿನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಿಮ್ಮಿಂಗ್ ಮಷಿನ್ ಹಾಗೂ ಕ್ಯಾಮೆರಾ ಅಳವಡಿಸಿ ಸಾರ್ವಜನಿಕ ಡೇಟಾ ಕದ್ದು ಹಣ ವಂಚನೆ ಮಾಡುತ್ತಿದ್ದ ಇಬ್ಬರು ವಿದೇಶಿ ಪ್ರಜೆಗಳಿಗೆ 8 ವರ್ಷ ಜೈಲು ಹಾಗೂ ತಲಾ 5 ಲಕ್ಷ ದಂಡ ವಿಧಿಸಲಾಗಿದೆ. ತುಮಕೂರು ಜಿಲ್ಲಾ ನ್ಯಾಯಾಲಯ ಈ ಆದೇಶವನ್ನು ನೀಡಿದೆ. ತುಮಕೂರಿನಲ್ಲಿ 2022ರ ಅಕ್ಟೋಬರ್ 31ರಂದು ಎಟಿಎಂಗಳಿಗೆ ಸ್ಕಿಮ್ಮಿಂಗ್ ಮೆಷಿನ್ ಹಾಗೂ ಕ್ಯಾಮೆರಾ ಅಳವಡಿಸಿದಂತೆ ಕೀನ್ಯಾದ ವಾನ್ ಕಂಬೋಡಜಿ ಹಾಗೂ ನೈಜೀರಿಯಾದ ಲಾರೆನ್ಸ್ ಮೊಕೆಮೊ ನಕಲಿ ಕಾರ್ಡ್ ಬಳಸಿ ಹಣ ಡ್ರಾ ಮಾಡಿದ್ರು. ಈ ಸಂಬಂಧ ತುಮಕೂರಿನ ಸೆನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಕಟ್ಟೆಮಾಡು ಮಹಾಮೃತ್ಯುಂಜಯ ದೇವಾಲಯದಲ್ಲಿ ಕೊಡವ ಸಾಂಪ್ರದಾಯಿಕ ಉಡುಗೆ ಕುಪ್ಪಿಯ ಚಾಲೆ ಧರಿಸಿ ದೇವಾಲಯಕ್ಕೆ ಬರುವುದನ್ನ ನಿರ್ಬಂಧಿಸಲಾಗಿದೆ. ಈ ವಿಚಾರ ಭಾರಿ ಆಕ್ರೋಶಕ್ಕೆ ಕಾರಣವಾಗಿತ್ತು. ಅಲ್ಲದೆ ದೇವಾಲಯದ ವಾರ್ಷಿಕೋತ್ಸವದ ವೇಳೆ ದೊಡ್ಡ ಸಂಘರ್ಷವೂ ನಡೆದಿತ್ತು. ಸಂಘರ್ಷದ ವಾತಾವರಣವನ್ನ ತಿಳಿಗೊಳಿಸುವ ಸಲುವಾಗಿ ಕೊಡಗಿನ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ 2 ಸಮುದಾಯಗಳ ನಡುವೆ ಶಾಂತಿಯುತ ಸಭೆ ನಡೆಸಲಾಯಿತು. ಎಲ್ಲ ಕೆಲಸ ಮಾಡಿದ್ವಿ ಒಗ್ಗಟ್ಟಿನಲ್ಲಿ. ಆ ಜಾತಿ ಈ ಜಾತಿ ನಾವು ನೋಡಲಿಲ್ಲ. ನೆನ್ನೆ ಯಾಕೆ ಗೊತ್ತಿಲ್ಲ, ಅದು ನಮಗೆ ಕ್ಲಿಯರ್ ಆಗಿ ಇನ್ನೂ ಗೊತ್ತಾಗಿಲ್ಲ ನನಗೇನು ಸಹ. ಯಾಕೆ ಇದು ಮಾಡಿದ್ದಾರೆ ಅವರು, ಅಲ್ಲ ಅದು ಸ್ವಂತ ಸೇಡಿಂದ ಮಾಡಿದಾರೋ ಅಲ್ಲ ಇನ್ನು ಅವ್ರು ಹಾಕಿದ ಕುಪ್ಪೆ ಚಾಲೆಯಿಂದಾಗಿ ಬಂತು ಏನು ಅಂತ ನನಗೆ ಇನ್ನೂ ಗೊತ್ತಿಲ್ಲ. ಅದು ನನಗೆ ಅಂತ ಹೇಳಿದ್ರೆ ನಾವು ಎಲ್ಲ ಇಲ್ಲಿ ಸೇರಿದವರು ನಮಗೆ ದೇವ್ರ ಹೊರಗೆ ಬಂದು ತುಂಬ ನಾವು ದೇವ್ರನ್ನ ಕಾಯಬೇಕು, ದೇವ್ರು ನಮ್ಮನ್ನ ಕಾಯುವಾಗೆ ಆಯಿತು. ನೆನ್ನೆ ನಮಗೆ ಅದು ತುಂಬ ಬೇಜಾರು. ಎಂತ ನಾವು ಎಲ್ಲೂ ನೋಡಲಿಲ್ಲ. ನಾವು ಕೆಲವು ಟೆಂಪಲ್ಗಳಿಗೆ ನಾವು ಹೋಗಿದ್ದೀವಿ, ಎಲ್ಲ ನೋಡಿದ್ದೀವಿ. ಆದರೆ ಇಲ್ಲಿದ್ದಂಥ ಅರ್ಚಕರಿಗೂ ನಮಗೂ ಎಲ್ಲರಿಗೂ ನಮಗೆ ತುಂಬ ಬೇಜಾರಾಗಿದೆ. ಈ ಥರ ಅವ್ರು ಮಾಡಬಾರ್ದಿತ್ತು. ಅದು ಅವರ ಪಾಡಿಗೆ ಅವ್ರು ಬಂದು ಹೋಗ್ಬೋದಿತ್ತು, ನಮ್ಮ ಪಾಡಿಗೆ ನಾವು ಹೋಗ್ಬೋದಿತ್ತು. ಆದರೆ ಯಾಕೆ ಈ ರೀತಿ ಆಯಿತು ಅಂತ ನಮಗೆ ಇನ್ನೂ ಗೊತ್ತಿಲ್ಲ. ಅದು ಆದರೆ ನಮಗೆ ದೇವ್ರು ನನ್ನ ಹೊರಗಡೆ ನಾವು ಕಾಯೋದು, ದೇವರು ನಮ್ಮನ್ನು ಕಾಯುವಾಗಿ ಮಾಡಿದ್ದಾರೆ ಅವರು ಎಲ್ಲ ಕೆಲಸ. ಚಿತ್ರದುರ್ಗದ ಹೊಸದುರ್ಗ ತಾಲೂಕಿನ ಮಾರಭಘಟ್ಟ ಗ್ರಾಮದಲ್ಲಿ ನಿರ್ಮಾಣವಾಗಿ ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? I.N.I. ವೇದಿಕೆ ಇದು ಫೋಟೋ ಎಲ್ಲರಿಗೂ ಒಂದು ಟೈಮ್ ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ.